ತಡರಾತ್ರಿ ಭಾರತದ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ಗಡಗಡ ಅಂತ ನಡುಗಿ ಹೋಗಿದೆ. ಬೇಸಿಗೆಯಲ್ಲಿಯೂ ಕೂಡ ಶಹಬಾಜ್ ಶರೀಫ್ಗೆ ಸೋಲಿನ ಭಯ ಶುರುವಾಗ್ಬಿಟ್ಟಿದೆ. ಯಾವುದೋ ಬಿಲ ಹೊಕ್ಕಿರಬೇಕು. ಇವರೆಲ್ಲ ಅಲ್ಲ ಹಂಗೆ ತಾನೆ. ಈ ಸದ್ದಾಮ್ ಹುಸೇನು ಅವನು ಯಾರವನು ತಾಲಿಬಾನ್ ನೋಡಿದ್ನಲ್ಲ, ಅವನು ತಾಲಿಬಾನ್ ನಾಯಕ ಅಂತ ಕರೆಸ್ಕೊಳ್ತಾ ಇದ್ನಲ್ಲ ಅವನು. ಈಗ ಈ ಶಹಬಾಜ್ ಶರೀಫ್ ಯಾವುದೋ ಬಿಲ ಹುಡುಕ್ತಾ ಇದ್ದಾರೆ. ಅದನ್ನು ಬಿಲ್ದಲ್ಲಿ ಹುಡ್ಕೊಂಬಿಡೋಣ ಅಂತ ಆ ಬಿಲ್ಗಳಲ್ಲಿ ಹುಡ್ಕೊಂಡು ಇವರು ಅಡಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸರಿ, ನಾವೇನೋ ಇದು ಹೇಳ್ತಾ ಇದ್ದೀವಿ ಅಂದರೆ ಬಿಟ್ಬಿಡಿ. ಪಾಕಿಸ್ತಾನದ ಪ್ರಜೆಗಳೇ ಪ್ರಧಾನಿ ವಿರುದ್ಧವಾಗಿ ಜೋರ ಘೋಷಣೆಗೆ ಹೋಗ್ತಾ ಇದ್ದಾರೆ. ಪಾಕಿಸ್ತಾನದ ಪ್ರಧಾನಿ ಭಾರತಕ್ಕೆ ಬೇಷರತ್ ಶರಣಾಗ್ತಾರಾ ಪ್ರಶ್ನೆ ಇಲ್ಲಿದೆ. ಪಾಕ್ ಪ್ರಧಾನಿ ವಿರುದ್ಧವಾಗಿ ಪಾಕ್ ಪ್ರಜೆಗಳಿಂದಲೇ ಪ್ರೊಟೆಸ್ಟ್ ನಡೀತಾ ಇದೆ. ಒಸಾಮಾ ಬಿನ್ ಲಾಡನ್ನನ್ನು ಅಬೋಟಾಬಾದ್ನಿಂದ ಒಂದು ಬಿಲದಿಂದ ಅವನ್ನ ಹೆಕ್ಕಿ ಹುಡುಕಿ ಅಮೆರಿಕದ ಸೈನಿಕರು ಅವನನ್ನು ಹೊರದು ಮುಕ್ಕಿಬಿಟ್ರು. ಅಷ್ಟೊಂದು ಗುಂಡುಗಳ ದಾಳಿ ಮಾಡಿ ಹಾಕ್ಬಿಟ್ರು. ಅವನ ಬಿಲದಲ್ಲಿತ್ತು, ಅದರೊಳಗಡೆ ಒಂದೆಲ್ಲ ಎ ಸಿ ಗೀಸಿ ಫ್ರಿಡ್ಜ್ ಎಲ್ಲ ರೆಫ್ರಿಜರೇಟರ್ ಎಲ್ಲ ಇಟ್ಕೊಂಡಿದ್ದ. ಅವನು ಸಾಯಿಸಿದ ಮೇಲೆ ಸಮುದ್ರಕ್ಕೆ ಬಿಸಾಕ್ಬಿಟ್ರು ಅವನ್ನ, ಒಸಾಮಾ ಬಿನ್ ಲಾಡನ್ನ. ಎಷ್ಟೋ ಜನಗಳನ್ನು ಅಮಾಯಕರನ್ನು ಕೊಂದು ಹಾಕಿದ್ದ. ಸಮುದ್ರದಲ್ಲಿ ಈ ಮೀನು, ಅದು ಜಲಚರಗಳು ಇವುಗಳಿಗೆ ಆಹಾರ ಆಗಿಬಿಟ್ಟ. ಅವನಿಗೆ ಅವನಿಗೇನೊಂದು ಆಚೆ ಅಕಸ್ಮಾತ್ ಕೊಟ್ಬಿಟ್ಟಿದ್ರೆ ಬಾಡಿನ ಇಟ್ಕೊಳ್ಳಿ ನೀವು ಅಂತ ಹೇಳಿದರೆ ದೊಡ್ಡ ದೇವಸ್ಥಾನವೋ ಸ್ಮಾರಕನೋ ಮಾಡಿಬಿಟ್ಟಿರೋರು ಅವನ ಹೆಸರಲ್ಲಿ. ಉಗ್ರಗಾಮಿಗಳಿಗೆ ಅವನೇ ದೇವರು, ಅವನೇ ದೇವಸ್ಥಾನ. ಸೊ ಹಾಗಾಗಿ ಇಲ್ಲಿ ನೋಡಿ, ಶಹಬಾಜ್ ಶರೀಫ್ಗೆ ಹಿಂಗೆ ಈ ಸ್ವಲ್ಪ ಬಿ ಪಿ ಜಾಸ್ತಿ ಆದವ್ರ ಥರ ಯಾವಾಗಲೂ ಜಾಸ್ತಿ ಮಾತಾಡೋದು. ಈ ಮನುಷ್ಯ ಕಿರ್ಚಾಡ್ತಿರೋದು, ಉದ್ವೇಗದಲ್ಲಿ ಮಾತಾಡೋದು, ಯಾವಾಗಲೂ ಒಂದು ಟೆನ್ಷನಲ್ಲಿ ಮಾತಾಡೋದು ಆ ಮನುಷ್ಯನ ಸ್ವಭಾವ. ಪಾಕ್ ಪ್ರಧಾನಿ ವಿರುದ್ಧವಾಗಿ ಇದೀಗ ಪಾಕಿಸ್ತಾನದ ಪ್ರಜೆಗಳ ಕೈಯಿಂದನೇ ಪ್ರಜೆಗಳೇ ಪ್ರೊಟೆಸ್ಟ್ ಮಾಡ್ತಿರೋದು. ಯುದ್ಧ ಬೇಡ, ನಮ್ಮನ್ನು ಕಾಪಾಡಿಬಿಡಿ ಅಂಥೇಳಿ ಪಾಕ್ ಸಂಸದರು ಒಂದು ಕಡೆ ಕಣ್ಣೀರು ಹಾಕ್ತಾ ಇದ್ದಾರೆ. ಇದರ ನಡುವೆ ಪಾಕಿಸ್ತಾನ ಮುಖ್ಯಸ್ಥನ ಪದಚ್ಯುತಿಯಾಗಿದೆ. ಒಂದು ಕಡೆ ಸೇನಾ ಮುಖ್ಯಸ್ಥ ಪ್ರಧಾನಿ ವಿರುದ್ಧವಾಗಿ ಜನಾಕ್ರೋಶ ಒಂದು ಕಡೆ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಯುದ್ಧ ಸಾಮಗ್ರಿಗಳು ಖಾಲಿಯಾಗಿದೆ, ಸೈನಿಕರ ರಾಜೀನಾಮೆ ಜೋರಾಗ್ತಾ ಇದೆ. ಇಲ್ಲಿ ಪಾಕಿಸ್ತಾನಕ್ಕೆ ಸಾಲ ಕೊಡೋಕ್ಕೆ ಮಿತ್ರ ದೇಶಗಳೇ ಹಿಂದೇಟು. ಬೇರೆ ದೇಶ ಬಿಟ್ಟುಬಿಡಿ, ಫ್ರೆಂಡ್ಸ್ ಅಂತ ಯಾರು ಕರ್ಕೊಳ್ತಾ ಇತ್ತಲ್ಲ ಪಾಕಿಸ್ತಾನ, ಅವರೇ ಹಿಂದೇಟು ಹಾಕ್ತಾ ಇದ್ದಾರೆ. ಇದೀಗ ಯುದ್ಧದ ವೇಳೆ ಮತ್ತಷ್ಟು ಆರ್ಥಿಕ ಬಿಕ್ಕಟ್ಟು ಶುರುವಾಗಿದೆ. ಇಲ್ಲಿ ಬಲೂಚಿಸ್ತಾನ್ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡಾಗಿದೆ. ಖೈಬರ್ ಪಖ್ತೂನ್ಖ್ವಾ ಮೇಲೆ ಅಫ್ಘಾನರ ದಾಳಿ ಜೋರಾಗಿದೆ. ತೆಹರೀಕೆ ತಾಲಿಬಾನಿಂದ ಪಾಕ್ ಸೈನಿಕರ ಮೇಲೆ ದಾಳಿ ಆಗ್ತಾ ಇದೆ. ತನ್ನ ಸರ್ಕಾರದ ಸಂಸದರ ಕಡೆಯಿಂದನೇ ಯುದ್ಧಕ್ಕೆ ಭಾರಿ ವಿರೋಧ ಇದೆ ಇಲ್ಲಿ. ಹಾಗಾಗಿ ಪಾಕಿಸ್ತಾನಕ್ಕೆ ಏನಾಗಿದೆ ಅಂದರೆ, ಅತ್ತ ದರಿ ಇತ್ತ ಪುಲಿ ಅಂತ ಹೇಳ್ತಾರೆ. ಈ ಕಡೆ ದರಿ, ಈ ಕಡೆ ಪುಲಿ ಅಂತ ಹೇಳಿ. ಹಾಗಲ್ಲ, ಪಾಕಿಸ್ತಾನಕ್ಕೆ ಎಲ್ಲ ಕಡೆ ದರಿನೇ, ಎಲ್ಲ ಕಡೆ ಪುಲಿನೇ. ಆ ಒಂದು ಸಂಕಷ್ಟದ ಸ್ಥಿತಿಯಲ್ಲಿ ಸಿಕ್ಕಾಕೊಂಡು ಪಾಕಿಸ್ತಾನ ಒಂಥರ ಹೊಡೆದಾಡ್ತಾ ಇದೆ. 3 मिसाइल गिराए गए, 3 ड्रोन गिराए गए और इसमें नाज़रीन किराम आवाम जो है वो रात को सड़कों पर निकल चुकी है और सड़कों पर निकल के नाज़रीन मौजूद है. लेकिन आवाम जो है वो बहुत बड़े जमे गफीर के साथ, आप देख सकते हैं आगे तक रैली नाज़रीन किराम आगे मौजूद है और आवाम यहाँ पर मौजूद है और बात कर रही है. आप यहाँ पर देख सकते हैं इस वक्त इमरान खान को पाकिस्तान की जरूरत नहीं है, बल्कि पाकिस्तान को इमरान खान की जरूरत है. अवाम तैयार है, अवामी मेजॉरिटी रखने वाले लीडर को रिहा किया जाए. फौरी तौर के ऊपर अवाम निकलेगी, जंग भी जीतेंगे, मुकाबला भी करेंगे, इन्हें बताएंगे भी मुसलमान की ताकत क्या है. 3 है तो गोल्ड मेडल लेके आई है एक्सरसाइज में करें. तो इसलिए जनाब स्पीकर ये बात वाजा कर देनी चाहिए, हमारी कौम यकजा है. मैं इन सब से कहूंगा कि मिल के चलो और अपने रब से रजू करो. रब काबा, हम तेरे आगे दरख्वास्त करते हैं, इस मुल्क की हिफाजत फरमाना जो तूने हमें अता किया है और ये नबी सल्लल्लाहु अलैहि वसल्लम की दुआओं का है. आपने कायदे आजम को इंग्लैंड में मुलाकात की, ख्वाब में आए और उनको कहा कि जाओ वापस और जाके पाकिस्तान का मामला हल करो. आप खान कलात को ख्वाब में आके ये हुक्म दिया कि तुमने पाकिस्तान की सरना ये मुल्क बन के रहेगा. आवाम जो है वो रात को सड़कों पर निकल चुके हैं और सड़कों पर निकल के मौजूद है. लेकिन आवाम जो है वो बहुत बड़े जमे गफीर के साथ, आप देख सकते हैं आगे तक रैली नाज़रीन किराम आगे मौजूद है और हम गुनाहगार हैं, लेकिन रब काबा हम तेरे हबीब की उम्मती हैं. बल्कि पाकिस्तान को इमरान खान की जरूरत है. अवाम तैयार है, अवामी मेजॉरिटी रखने वाले लीडर को रिहा किया जाए. फौरी तौर के ऊपर अवाम निकलेगी, जंग भी जीतेंगे, मुकाबला भी करेंगे, इन्हें बताएंगे भी मुसलमान की ताकत क्या है. 3 मिसाइल गिराए गए, 3 ड्रोन गिराए गए और इसमें
ನೋಡಿ, ಅವನು ಯಾರೋ ಹೇಳ್ತಾ ಇದ್ದ, ಈ ಪಾಕಿಸ್ತಾನದ ಪ್ರಾಬ್ಲಮ್ಮೇ ಇದು, ಒಂದು ಅನಕ್ಷರತೆ, ಮತಾಂಧತೆ, ಮುಸಲ್ಮಾನರ ತಾಕತ್ತು ಏನು ಅಂತ ತೋರಿಸ್ಬಿಡ್ತೀವಿ ಅಂತ ಹೇಳಿ ಒಂದು ವೀಡಿಯೋದಲ್ಲಿ ಮಾತಾಡ್ತಾ ಇದ್ದಾನೆ. ಇವನಿಗೆ ಇಮ್ರಾನ್ ಖಾನಿಗೆ ಇಮ್ಮಿಡಿಯೇಟಾಗಿ ಅರ್ಜೆಂಟ್ ಬೇಕಂತೆ, ಭಾರತದ ವಿರುದ್ಧ ಯುದ್ಧನೂ ಗೆದ್ದು ಬಿಡ್ತಾನಂತೆ. ಇವನು ಯುದ್ಧನೂ ಗೆದ್ದು ಬಿಡ್ತಾನಂತೆ ಭಾರತದ ವಿರುದ್ಧ, ಜೊತೆಗೆ ಭಾರತಕ್ಕೆ ತಕ್ಕ ಪಾಠವನ್ನು ಕಲಿಸ್ಬಿಡ್ತಾನಂತೆ ಇವನು. ಈ ತಲೆ ತಿರುಕ ಇವನಿಗೆ ಇವನು ಸರಿಯಾಗಿ ಇನ್ನೂ ಮೀಸೆ ಚಿಗುರಿಲ್ಲ, ಇವನಿಗೆ ಇನ್ನು ಕಂಪ್ಲೀಟಾಗಿ ಮೀಸೆ ಬಂದಂಗಿಲ್ಲ ಇವನಿಗೆ. ಇರಲಿ, ಇವನು ನೋಡಿ, ಇವನು ಹುಟ್ಟಕ್ಕೆ ಮುಂಚೆನೇ ಭಾರತ ಇದೇ ಪಾಕಿಸ್ತಾನದ ಮೇಲೆ 4 ಯುದ್ಧಗಳಲ್ಲಿ ಗೆದ್ದಿದೆ. ಒಂದು ಪೂರ್ವ ಪಾಕಿಸ್ತಾನವನ್ನೇ ಕ್ರಿಯೇಟ್ ಮಾಡಿದೆ ಭಾರತ. ಬಾಂಗ್ಲಾ ವಿಮೋಚನೆ ಅಂದರೆ ಅದೇನೆ ಆಯಿತಾ. ಅದರ ಮಧ್ಯದಲ್ಲಿ ಕಾರ್ಗಿಲ್ಲಲ್ಲಿ ಮಂಡಿಯೂರಿಸಿದ್ದೀವಿ ಇದೇ ಪಾಕಿಸ್ತಾನವನ್ನು. ಅಪ್ಪರ್ ಮೇಲೆ ಎತ್ತರ ಪ್ರದೇಶದಲ್ಲಿ ಅವರಿದ್ದು, ಕೆಳಭಾಗದಲ್ಲಿ ನಾವಿದ್ದು ಅವ್ರಿಗೆ ಪಾಠ ಕಲಿಸಿದ್ದೀವಿ. ಇದು ಸಾಲದು ಅಂತ 71 ಟೈಮಲ್ಲಿ 93,000 ಇವ್ರ ತಾತ, ಇವರು ಮುತ್ತಜ್ಜ, ಇವ್ರು ಯಾರನ್ನ ಇದ್ದರೆ 71ನೇ ಇಸ್ವಿನಲ್ಲೇ 93,000 ಪಾಕಿಸ್ತಾನದ ಸೈನಿಕರಿಗೆ ಹೆಡೆಮುರಿ ಕಟ್ಟಿ ಕೂರಿಸಿದ್ವಿ, ಕುಕ್ಕರ್ಗಾಲಲ್ಲಿ ಕೂರಿಸಿದ್ವಿ ಅವರನ್ನು. ಇದು ಭಾರತ ತಾಕತ್ತು, ಇದು ನೆಲದ ತಾಕತ್ತು. ಇವನಿಗೆ ಇಮ್ರಾನ್ ಖಾನ್ ಬೇಕಂತೆ ಅರ್ಜೆಂಟಲ್ಲಿ. ಇವಾಗ ಭಾರತದ ಜಂಗ್ ಲಡೆಂಗೆ ನಾವು, ಯುದ್ಧವನ್ನು ಗೆದ್ದು ಬಿಡ್ತಾನಂತೆ ಇವನು, ಸರಿಯಾದ ಜವಾಬ್ದಾರಿ ಕೊಟ್ಬಿಡ್ತಾನಂತೆ. ಸರಿಯಾಗಿ ಒಂದು ಸಲ ಹಿಸ್ಟ್ರಿ ಓದ್ಕೊಂಡು ಬಾರಪ್ಪ ಕಂದ ನೀನು, ಒಂದು ಸ್ವಲ್ಪ ಹಿಸ್ಟ್ರಿ ಓದ್ಕೊಂಡು ಪಾಕಿಸ್ತಾನದ ಹಣೆ ಬರಹ ಏನಾಗಿದೆ, ಈ ಮತಾಂಧತೆ, ಈ ಬಡತನ, ಈ ಒಣಜಂಬ, ಒಣಪೊಗರು, ಈ ದೌಲತ್ಗಳು ನೀವು ಯಾವತ್ತಿಗೆ ಬಿಡ್ತಿರೋ ನೀವು ನಿಮ್ಮ ನಾಯಕರು, ಅವತ್ತೇ ನೀವು ಉದ್ಧಾರ ಆಗೋದು. ಅಲ್ಲಿವರೆಗೂ ನಿಮ್ಮನ್ನು ದೇವರು ಕೂಡ ರಕ್ಷಣೆ ಮಾಡಲಾರ. और बात कर रही है, आप यहाँ पर देख सकते हैं इस वक्त इमरान खान को पाकिस्तान की जरूरत नहीं है, बल्कि पाकिस्तान को इमरान